ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಕೃಷ್ಣಕಾಂತ್. ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗುಡಿ ಇದೆಯಲ್ಲ, ಸತ್ಯನಾರಾಯಣಪೇಟೆ, ಅಲ್ಲಿ ಬಂದಿದ್ದೀನಿ. ಇವಾಗ ನಾನು ನಿಮಗೆ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲೂ ಮಾಡಿದ್ದೆ, ಬೆಂಗಳೂರಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ. ಅಲ್ಲೂ ಆರೋಗ್ಯ ಜ್ಯೂಸ್ಗಳು ಮಾರ್ತಾಯಿದ್ರು ಒಬ್ಬರು, ಅವ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವಾಗ ನಾನು ಮತ್ತೆ ಇನ್ನೊಂದು ಆರೋಗ್ಯ ಜ್ಯೂಸಿಂದ ಒಂದು ಸೆಂಟರ್ನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ಇವ್ರ ಹೆಸರು ಬಂದ್ಬಿಟ್ಟು ರಾಜೇಶ್. ನಮಸ್ಕಾರ ರಾಜೇಶ್ ಅವರೇ. ರಾಜೇಶ್ ಅವರೇ, ಎಷ್ಟು ವರ್ಷ ಆಯ್ತು ಇದನ್ನು ಸ್ಟಾರ್ಟ್ ಮಾಡಿ? ನಾನು ಇದು ಸ್ಟಾರ್ಟ್ ಮಾಡಿ ಅರೌಂಡ್ 5 to 6 months ಆಯಿತು. 5 to 6 months ಆಯಿತು. ಸೂಪರ್ ರಾಜೇಶ್ ಅವರೇ. ರಾಜೇಶ್ ಅವರೇ, ಇಲ್ಲಿಂದ ತಗೊಂಡು ಇಲ್ಲಿವರೆಗೆ ಹೇಳಿ, ಅವೆಲ್ಲ ಹೇಳಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಇದೇನು ರೀ ಇದು? ಸರ್ ಇದು ಸೌತೆಕಾಯಿ ಸರ್. ಸೌತೆಕಾಯಿ ಸರ್ ಸೌತೆಕಾಯಿಂದ ಬಾಡಿ ಕೂಲು ಒಳ್ಳೆ ಫೈಬರ್ ಇರುತ್ತೆ ಸರ್. ಇದರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸರ್ ಇದು ಸೋರೆಕಾಯಿ. ಸರ್ ಸೋರೆಕಾಯಲ್ಲಿ ಬಾಡಿ ಕೂಲಿಂಗ್ ಇರುತ್ತೆ, ಅದ್ರ ಫ್ಯಾಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಕಡಿಮೆ ಕ್ಯಾಲರೀಸ್ ಇರುತ್ತೆ. ಸರ್ ಮುಳ್ಳಂಗಿನೂ ಬಾಡಿ ಕೂಲ್ ಇರುತ್ತೆ. ಸ್ವಲ್ಪ ಇದು ಮೂಲವ್ಯಾಧಿ ಅಂತಾರಲ್ಲ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮೂಲವ್ಯಾಧಿಯಿಂದ ಬಾಡಿಗೂ ಕೂಲ್ ಇರುತ್ತೆ. ಸರ್ ಬೆಟ್ಟದ ನೆಲ್ಲಿಕಾಯಿ, ಮೇಜರ್ ಬೆಟ್ಟದ ನೆಲ್ಲಿಕಾಯಿ. ಅದರಲ್ಲಿ 2 ಟೈಪ್ಸ್ ಇರುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ. ಮೇಜರ್ ಆಗಿ ಕೆಲಸ ಮಾಡೋದು ಹೇರ್ಗೆ ಆ್ಯಂಡ್ ನರ್ವ್ಸ್ಗೆ. ಆಮೇಲೆ ಸರ್ ಇದು ಬೀಟ್ರೂಟ್ ಅಂತ. ಬೀಟ್ರೂಟಿಂದ ಸರ್ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. 10 years ಏಜಿಂಗ್ ಕಡಿಮೆ ಮಾಡುತ್ತೆ. ಬ್ಲಡ್ ಫ್ಲೋ ಬ್ರೈನ್ಗೆ ಮತ್ತು ಹಾರ್ಟ್ಗೆ ಬ್ಲಡ್ ಫ್ಲೋ ಚೆನ್ನಾಗಿ ಮಾಡುತ್ತೆ. ಮತ್ತು ಬ್ಲಾಕ್ಸ್ ಏನಾದರೂ ಇದ್ದರೆ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಬೀಟ್ರೂಟ್ ಬಂದುಬಿಟ್ಟು ಸರ್ ಕ್ಯಾರೆಟ್. ಇದು ಕ್ಯಾರೆಟಲ್ಲಿ ಬೀಟಾ ಕ್ಯಾರೆಟಿನ್ ಇರುತ್ತೆ, ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು. ಬೀಟಾ ಕ್ಯಾರೆಟಿನ್ ಇರುತ್ತೆ, ವಿಟಮಿನ್ ಎ ಇರುತ್ತೆ. ಸರ್ ಇದು ಮೇಜರ್ ಆಗಿ ಹಾಗಲಕಾಯಿ. ಮೇಜರ್ ಆಗಿ ಕೆಲಸ ಮಾಡೋದು ನಿಮಗೆ ಶುಗರ್ಗೆ. ತುಂಬ ನಮ್ಮ ಹತ್ರ ಜಾಸ್ತಿ ಮೂವ್ಮೆಂಟು ಡಯಾಬಿಟೀಸ್ಗೆ. ಯಾವುದು ಮೋರ್ ದೆನ್ 40 years ಇರುತ್ತೆ, ಅವರೆಲ್ಲ ಜಾಸ್ತಿ ಕುಡಿಯೋದು ಬಂದುಬಿಟ್ಟು ಇದು ಹಾಗಲಕಾಯಿ ಅಂತಾರೆ ಬಿಟರ್ ಗಾರ್ಡ್ ಇಂಗ್ಲೀಷಲ್ಲಿ. ಇದೇ ಜಾಸ್ತಿ ಕುಡಿತಾರೆ. ಆದಮೇಲೆ ಆ್ಯಶ್ ಗಾರ್ಡ್ ಸರ್. ಆ್ಯಶ್ ಗಾರ್ಡ್ ಬಂದುಬಿಟ್ಟು, ಆ್ಯಶ್ ಗಾರ್ಡ್ ಅಂದರೆ ಇದು ಬೂದಿ ಕುಂಬಳಕಾಯಿ ಸರ್. ಮನೆ ಓಪನಿಂಗ್ ಇದ್ರೆ ಹೊಡಿತಾರೆ ನೋಡ್ರಿ, ಅದು ಬೂದಿ ಕುಂಬಳಕಾಯಿ. ಇದರಿಂದ ಏನು ಬೆನಿಫಿಟ್ ಅಂದರೆ ಸರ್, ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ. ಇನ್ನೂ ಬೇಜಾನಿದೆ, ಅದರಿಂದ ನಾನು ಮೇಜರಾಗಿ ಹೇಳ್ತಾ ಇರೋದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಇದರಿಂದ. ಏನಿದು ಆ್ಯಶ್ ಗಾರ್ಡ್, ಬೂದಿ ಕುಂಬಳಕಾಯಿ ಈ ಥರ. ಅದಾದಮೇಲೆ ನಿಮಗೆ ಸೈಡ್ಗೆ ಸ್ವಲ್ಪ ಫ್ಲೇವರ್ಸ್ಗೋಸ್ಕರ ಲೆಮನ್, ಪುದೀನ, ಜಿಂಜರ್, ಕೊತ್ತಂಬರಿ, ಕೊರಿಯಂಡರ್ ಈ ಥರ ಎಲ್ಲ ಇರುತ್ತೆ ಸರ್. ಅದಾದಮೇಲೆ ಸೋಕುಡ್ ಬಾದಾಮ್ ಕೂಡ ಇರುತ್ತೆ. ಈ ಟೈಮ್ಗೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಡುತ್ತೆ. ಮಾರ್ನಿಂಗ್ ಅರೌಂಡ್ 5:46ಗೆಲ್ಲ ಬರ್ತೀನಿ ಸರ್. 5:46 ಎಷ್ಟು ಗಂಟೆವರೆಗೆ ಇರ್ತೀನಿ? ಇದಾದಮೇಲೆ 9:30. ಇನ್ನು ಅದಾದಮೇಲೆ ಇನ್ನು ಬ್ರೇಕ್ಫಾಸ್ಟ್ ಮಾಡ್ತಾರಲ್ಲ, ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಬಾರ್ದು, ಅಷ್ಟು ಪ್ರಾಪರಾಗಿ ಕೆಲಸ ಮಾಡೋದು. ಇದರಿಂದ ಬಿಫೋರ್ ಬ್ರೇಕ್ಫಾಸ್ಟೇ ಕುಡಿತಾರಲ್ಲ. ಓಕೆ, ಇವುಗಳ ಬಗ್ಗೆ ತಿಳಿಸಿ ಸರ್. ಇದು ಬಂದ್ಬಿಟ್ಟು ಇದನ್ನ ಬಾದಾಮ್ ಅಂಟ ಅಂತಾರೆ. ಲೈಕ್ ನೀವು ನನ್ನರೇ ಅಲ್ಲಿ ಹಾಕ್ತಾರೆ ನೋಡಿರ್ತಾರೆ. ಬಾದಾಮ್ ಗೋಂದ್ ಕಟ್ಟಿರ ಅಂತಾರೆ. ಬಾಡಿ ಕೂಲು, ಬೋನ್ಸ್ ಡೆನ್ಸಿಟಿ, ಇದು ಎರಡಕ್ಕೂ ಕೆಲಸ ಮಾಡುತ್ತೆ. ಅದಾದಮೇಲೆ ಇದು ಸಬ್ಜಾ ಬೀಜ ಅಂತಾರೆ, ಬಾಡಿ ಕೂಲಿಂಗ್. ಇದು ಸಬ್ಜಾ ಬೀಜ. ಅದಾದಮೇಲೆ ಇದು ಎರಡಕ್ಕೂ ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ, ಈಗ ನಾನು ಹೇಳ್ತೀನಿ. ಇದು ಬಂದುಬಿಟ್ಟು ಚಿಯಾ ಸೀಡ್ಸ್ ಅಂತೇಳಿ ಅಂತಾರೆ. ಚಿಯಾ ಸೀಡ್ಸಲ್ಲಿ ಏನೆಲ್ಲ ಇರುತ್ತಪ್ಪ ಅಂದರೆ ಒಳ್ಳೆ ಫೈಬರ್ ಇರುತ್ತೆ. ಅದಾದಮೇಲೆ ಒಮೆಗಾ 3 ಇರುತ್ತೆ. ಫಿಶಲ್ಲಿರೋ ವಿಟಮಿನ್ ಇದರಲ್ಲಿ ಇರುತ್ತೆ. ಸ್ವಲ್ಪ ಫ್ಯಾಟ್ ಲಾಸ್ ಆಗೋದು ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಇದೆಲ್ಲ ಕುಡಿದ್ಮೇಲೆ ಸ್ವಲ್ಪ ಜನ ಹೊಸಬ್ರು ಟ್ರೈ ಮಾಡ್ತಾರೆ. ಕೈ ಅನ್ಸುತ್ತಲ್ಲ, ಅದಾದಮೇಲೆ ಅವ್ರಿಗೆ ಸ್ವಲ್ಪ ಕೈ ಅನ್ಕೋದು ಅಂತೇಳಿ ಕಾರ್ನ್ ಕೊಡ್ತಾ ಇರ್ತೀನಿ ಅವ್ರಿಗೆ. ಸ್ವಲ್ಪ ಚಿಕ್ಕ ಮಕ್ಕಳು ಬಂದರೆ ಏನು ಸ್ವಲ್ಪ ವಾಪಸ್ ಹೋಗ್ಬಾರ್ದು ಅಂತೇಳಿ ಕಾರ್ನ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಅದಾದಮೇಲೆ ಇದೆಲ್ಲ ಒಳ್ಳೆ ಪ್ರೋಟೀನ್ ಫುಡ್ ಕೂಡ ಇರುತ್ತೆ. ಸ್ಪ್ರೌಟ್ಸ್ ಕೂಡ ಇರುತ್ತೆ. ಸ್ಪ್ರೌಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇದೆಲ್ಲ 3 ಟೈಪ್ಸ್ ಇರುತ್ತೆ ಇದರಲ್ಲಿ. ಏನಂತಾರೆ ಇದನ್ನು ಸರ್, ಇದು ಚಿಕ್ ಪೀಸ್ ಅಂತಾರೆ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಪೀನಟ್ಸ್ ಇರುತ್ತೆ. ಇದೆಲ್ಲ ಸ್ಪೂನ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಇಟ್ಟಿರ್ತೀನಿ ಸರ್. ಜ್ಯೂಸ್ ಎಲ್ಲ ಇದು ಕ್ಲೀನ್ ಮಾಡಕ್ಕೆ ಇಟ್ಟಿರ್ತೀನಿ. ಇದು ಕೂಡ ಸ್ಪೂನ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಡಸ್ಟ್ ಎಲ್ಲ ಬಿರುತ್ತೆ ಅಂತೇಳಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿ ಇಟ್ಟಿರ್ತೀನಿ. ಎಲ್ಲ ತುಂಬ ಜನ ರೀಸೆಂಟಾಗಿ ಹೈಜೀನ್ ಆಗಿದೆ, ಚೆನ್ನಾಗಿದೆ ಅಂತೇಳಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಸಪೋರ್ಟ್ ಮಾಡಿದ್ವಿ. ರಾಜೇಶ್ ಅವರೇ, ನೀವು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ಇಷ್ಟೆಲ್ಲ ಈ ಲಿಕ್ವಿಡ್ ಫುಡ್ಸ್ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರಿ. ಸೊ ಅದ್ರ ಹಿಂದ್ಗಡೆ ಬೆನಿಫಿಟ್ಸ್ ಏನು, ಲೈಕ್ ಯಾವ ವಿಟಮಿನ್ಸು, ಯಾವ ಪ್ರೋಟೀನ್ಸು, ಯಾವ ನ್ಯೂಟ್ರಿಯೆಂಟ್ಸ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿರಿ. ಸೊ ನೀವು ಏನು ಓದಿದ್ರಿ ಅಂತ ತಿಳ್ಕೊಬೋದಾ? ನಾನು ಡಿಗ್ರಿ ಮಾಡಿದ್ದೀನಿ ಸರ್. ಯಾವ ಡಿಗ್ರಿ? ಅದಾದಮೇಲೆ ಬಿಕಾಮ್ ಸರ್. ಬಿಕಾಮ್ ಮಾಡಿರಾ? ಸೂಪರ್. ನನಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ನಾನು ಕೂಡ ಹೆಲ್ತ್ ಕಾನ್ಷಿಯಸ್ ಇರ್ತಾ ಇದ್ದೀನಿ. ಹೌದಾ? ಈಗೆಲ್ಲ ಸ್ವಲ್ಪ ಜಂಕ್ ಫುಡ್ ಅದು ಇದೆಲ್ಲ ಈಗ ಸ್ವಲ್ಪ ಎಲ್ಲ ಕಲ್ತಿ ಆಗಿಬಿಟ್ಟಿದೆ ಅಲ್ಲ ಸರ್. ಅದರಿಂದ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರಬೇಕು, ಸ್ವಲ್ಪ ಹೆಲ್ತಿ ಸೊಸೈಟಿ ಇರಬೇಕು. ಅದರಿಂದ ನನಗೆ ಸ್ವಲ್ಪ ಐಡಿಯಾ ಬಂತು. ಸ್ವಲ್ಪ ಆದಷ್ಟು ಕಡಿಮೆ ಬಡ್ಜೆಟಲ್ಲಿ ಸ್ವಲ್ಪ ರೀಸನೇಬಲ್ ಆಗಿ ಸ್ವಲ್ಪ ಹೆಲ್ತಿ ಜ್ಯೂಸ್ ಕೊಟ್ಟು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ. ಓಕೆ, ಫೈನ್. ಥ್ಯಾಂಕ್ ಯು.
ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ರಾಜೇಶ್ ಅವರು ಎಷ್ಟು ಹೆಲ್ತ್ ಕಾನ್ಷಿಯಸ್ ಬಗ್ಗೆ ತಮ್ಮ ಬಗ್ಗೆನೂ ತಾವು ವ್ಯಾಲ್ಯೂ ಕೊಟ್ಕೊತಾರೆ. ಆಮೇಲೆ ಮತ್ತು ಬೇರೆ ಪಬ್ಲಿಕ್ಕಿಗೂ ಅವ್ರ ಆರೋಗ್ಯ ಚೆನ್ನಾಗಿಡಬೇಕಂತ ಹೇಳಿ ಅವರು ಈ ಚಿಕ್ಕದೊಂದು ಬಿಸ್ನೆಸ್ ಇಟ್ಟಿದ್ದಾರೆ. ಸೊ ಬಿಸ್ನೆಸ್ ಮಾಡಬೇಕು, ಸೋಷಿಯಲ್ ಸರ್ವಿಸಲ್ಲಿ ಬಿಸ್ನೆಸ್ ಇನ್ಕ್ಲೂಡ್ ಆಗಬೇಕು. ಯಾಕಂದರೆ ದುಡ್ಡು ಬಂದ್ರೆ ಇವೆಲ್ಲ ರಿಸೋರ್ಸಸ್ ಸಿಗ್ತವೆ. ದುಡ್ಡಿದ್ರೆ ರಿಸೋರ್ಸಸ್ ಕೊಂಡ್ಕೊಳ್ಳೋಕೆ ಸಾಧ್ಯ, ಆವಾಗಲೇ ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಸಾಧ್ಯ. ಓಕೆನಾ? ಸೊ ರಾಜೇಶ್ ಅವರು ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಮ ಬಳ್ಳಾರಿ ಸಿಟಿಯಲ್ಲಿ. ಅವರ ಈ ಬಿಸ್ನೆಸ್ ಸಕ್ಸಸ್ ಆಗಲಿ, ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. Okay guys, thank you for watching the video. See you next time.